ಸಾಕು ಭುವಿ. ನಮ್ಮ ಡಿಕ್ಷನರಿಲಿ ಸಾಕು ಸಾಕು ಅನ್ನೋದೆಲ್ಲ ಇಲ್ಲವೇ ಇಲ್ಲ. ಬೇಕು 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 ಅಷ್ಟೇ. ಹಾಕು 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 ಹಾಕು. ಮಾವ, ಸುಕನ್ಮತಿ ಜೊತೆ ಒಂದು ಸೆಲ್ಫಿ. ಹೇಳಿ ಮಾವ, ಹೇಳಿ. ನನ್ನ ಫೋನ್ ತಂದಿಲ್ಲ ಭುವಿ. ಇಲ್ಲಿ ಫೋನು ಒಂದೇ, ನಶ ಡಬ್ಬಿನೂ ಒಂದೇ. ಡೋಂಟ್ ಬರೀತೀರಾ, ನಾನು ತಂದಿದ್ದೀನಿ. ಇಲ್ಲಿ ಬಂದೆ. ಓ ಪಟೇಲ, ಸಾರಿ ಮಾವ, ಸಾರಿ ಪೂರಪ್ಪ, ಸಾರಿ. ಸಿನಾ, ಏನು ಸಮಾಚಾರ? ಮುದ್ದ ಕಾಣಿಸ್ತಿದ್ಯಾ? ಇಲ್ಲಿ ಇಲ್ಲಿ ಒಂದು ಸೆಲ್ಫಿ. ಭುವಿ, ನೋಡಮ್ಮ, ಇಲ್ಲಿ ಮೂರ್ತಿ ಇಲ್ಲಿ ಹಿಂಗೆ ಮಾಡೋ. ಇಲ್ಲಿ ಭುವಿ, ನಿನ್ಗೆ ಚಿನ್ನ ಅಂತ ಕರೆಯೋಕೆ ಇಷ್ಟನಾ? ಕೇಳ್ತಿಲ್ಲ ಚಿನ್ನ, ನೀ ನನ್ನ ಚಿನ್ನನೇ ಕಣೆ ಮಾವ. ಸಾರಿ ಮಾವ, ಈ ಚಿನ್ನದ ಗೊಂಬೆ ನನಗೆ ತುಂಬ ಇಷ್ಟ ಆಗಿದೆ. ಅಪ್ಪಿ ತಪ್ಪಿ ಏನಿದ್ರು ಕೊಟ್ಬಿಟ್ರೆ ಅಯ್ಯೋ ಡೋಂಟ್ ವರಿ, ಐ ಡೋಂಟ್ ಮೈಂಡ್ ಅಷ್ಟೇ. ಭುವಿ, ಆರ್ ಯು ಓಕೆ? ಕಾಲ್ ಮೀ ಡಾರ್ಲಿಂಗ್ ಚಿನ್ನ. ಒಂದೇ ಒಂದು ಸತಿ ಡಾರ್ಲಿಂಗ್ ಅಂತ ಕರೆ. ಇಲ್ಲಡೋ ಸೆಲ್ಫಿ ನಮ್ಮಿಬ್ರದ್ದು ಹೆಂಗೆ ಬಿಡಿದೆ, ಸೂಪರ್ ಅಲ್ಲ? ಈ ಫೋಟೋನ ಊರು ತೋರ್ಬಾಗಿಲಿಗೆ 10x10 ಕಟೌಟ್ ಹಾಕ್ತಿದ್ರೆ ನೋಡಿದವರೆಲ್ಲ ಜೋಡಿ ನಂಬರ್ 1 ಅಂತಾರೆ ಅಲ್ವಾ? ಡು ಯು ಲೈಕ್ ಮೀ ಭುವಿ? ಅಫ್ಕೋರ್ಸ್, ಅವ್ರನ್ನ ಮಾವ ಅಂತ ಕರೆದಿದ್ದೀನಿ, ನಿನ್ನ ಚಿನ್ನ ಅಂತ ಕರೆದಿದ್ದೀನಿ. ಇನ್ನೂ ನನ್ನ ಮೇಲೆ ಡೌಟಾ? ಹೋ, ನನಗೀಗ ಅರ್ಥ ಆಯಿತು, ನಾನು ರಾಮ್ರೇಸ ಕುಡ್ದಿದ್ದೀನಿ ಅಂತ ಅಲ್ವಾ? ನಾಳೆ ಬೆಳಿಗ್ಗೆ ಹೇಳ್ವಾ? ಈಗ ಹೇಳಿದ್ರೆ ನೀವು ನಂಬಲ್ಲ. ಭುವಿ, ಎಷ್ಟು ಖುಷಿಯಾಗಿದ್ಯೋ ಮಾರ ನೀನು ನಮ್ಮ ಜೊತೆಯಲ್ಲಿ. ಅಂಕಲ್, ಇನ್ಮೇಲೆ ವಾರಕ್ಕೊಂದು ಪಾರ್ಟಿ ಫಿಕ್ಸು. ನಮ್ಮ ಮಾವ ಪಟೇಲ್ರು ರಾಮ್ ರಸದಲ್ಲಿ ಸ್ಪೆಷಲಿಸ್ಟು. ಒಂದು ನಿಮಿಷ. ಸ್ವಲ್ಪ ಭುವಿ, ನಾನು ಕುಡಿಯಲ್ಲ. ಅದು ಮಾವ, ಈ ರಾಮ್ ರಸ ಹತ್ರ ಫೀಮೇಲ್ ರಸ ಇಲ್ವಾ? ಡೋಂಟ್ ಮೈಂಡ್, ಐ ಮೀನ್ ಫೀಮೇಲ್ ಡ್ರಿಂಕ್ಸ್. Anyway, you people made my day. Thank you so much. Love you all. God bless you. Jai Ganapati, Jai Sukanmati. ದೇವ್ರೇ, ನನ್ನ ಹೆಂಡತಿಗೆ ಒಳ್ಳೆ ಬುದ್ಧಿ ಕೊಡಪ್ಪ. ದೇವ್ರಿ, ನನ್ನ ಪಕ್ಕದಲ್ಲಿ ನಿಂತಿರೋ ಮಂಗ ಒಂಚೂರು ಒಳ್ಳೆ ಬುದ್ಧಿ ಕೊಡಪ್ಪ. ಓ ಏಯ್, ನಾನು ನಿಂತರ ತಾವು ಬುದ್ಧಿ ಇಲ್ದಾಗಿರವ ಅಂತ ಅಂದ್ಕೊಂಡ್ಯಾ? ದೇವ್ರಿಗೆ ಗೊತ್ತಿತ್ತು ಯಾರಿಗೆ ಎಂತ ಕೊಡೋಕು ಅಂತೇಳಿ. ಅದಕ್ಕೆ ದೇವರು ಈ ಸಂಖ್ಯೆ ಹಳ್ಳಿಲಿ ಪಶ್ಚಿಮ ಮಹಾರಾಜನ ಹುಟ್ಟಾಕಿದ್ದು ಅವನಿಗೆ ಅಪಾರವಾದ ಶಕ್ತಿ ಕೊಟ್ಟಿದ್ದು. ಹೌದೌದು, ದೇವ್ರಿಗೆ ಗೊತ್ತಿತ್ತು ಯಾವ್ಯಾವ ಹೊತ್ತಲ್ಲಿ ಯಾರ್ಯಾರಿಗೆ ಎಂತೆಂತ ಕೊಡ್ಕಂದಳಿ. ಅದಕ್ಕೆ ಆ ಪಟೇಲನ್ ರೂಪದಲ್ಲಿ ಬಂದ ನಿಂಗೆ ಆವಾಗ ಕೊಡ್ತಾ ಇಪ್ಪು. ಏಯ್, ನಿನ್ನ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರೆ ನಾನು ದೇವ್ರಿಗೆ ಕಾಣಿಕೆ ಹಾಕಿ ಶಾಪ ಕೊಡಿಸ್ತೆ ಕಣ. ನೀ ಕಾಣಿಕೆ ಅಲ್ಲ, ತಾಲಿ ಕತ್ತರಿಸಿ ಹಾಕು ಅಷ್ಟೇ, ಉಪಯೋಗಕ್ಕಿಲ್ಲ. ದೇವ್ರಿಗೆ ಕೋಳಿ ಬದಲಾಗಿ ನಿನ್ನನ್ನು ಬಲಿ ಕೊಟ್ರೆ ಈ ಊರು ಉದ್ದಾರ ಹಾಪ್ದು. ಸಾಕ ಕಂಡಿದ್ದೀವಿ, ಸುಮ್ಮನೆ ಇನ್ನು ಸಂತೆ ಹೋಯ್ ಒಂದು ದುಡ್ಡು ಕೊಟ್ಟು ಒಂದು ಕೋಳಿ ತಪ್ಪು ಯೋಗ್ಯತೆ ಇಲ್ಲ ನಿಂಗೆ. ಮಾತಾಡ್ತೇನಾ? ಈ ಪಚ್ಚಿ ಮನಸ್ಸು ಮಾಡಿದ್ರೆ ಬರೀ ಕೋಳಿ ಅಲ್ಲ, ಇಡೀ ಕೋಳಿ ಪಾರಮ್ನೆ ತಂದಿಲ್ಲಿಟ್ಟ ಕಾಣ್ತ್ಯಾ? ಸಾಕ ಸುಮ್ನಿರ ಮುಚ್ಕ ನಿತ್ಕೋ. ಬಾರಿ ಕಿಸದ್ ಕಂಡಿದ್ದೀನ, ಇನ್ನೆಂತ ಕಿಸಿತೆ ನಾನು ಕಾಂತಿ. ಏಯ್, ನಾನು ಕಿಸ್ತಿದ್ರ ಬಗ್ಗೆ ಎಲ್ಲ ಮಾತಾಡೋಣ ನೀನು. ನಾನು ಬೇಕಾದಷ್ಟು ಕಿಸ್ತಿದ್ದೆ, ನನಗೆ ಅಪಾರವಾದ ಗೌರವ ಇತ್ತು. ನಿನಗೆ ಹಂಗೆ ತೆಗೆದು ಮಂಡ ಮೇಲೆ ಹಾಕ್. ಪುಕ್ಲ, ಮಹಾ ಪುಕ್ಲ. ದೇವ್ರೇ, ನಿನ್ನ ಸನ್ನಿಧಾನದಲ್ಲಿ
ರಕ್ತ ಹೊರಿಯೋಕ್ಕಾಗ ಅಂಥೇಳಿ ಸುಮ್ಮನಿದ್ದೆ. ಇಲ್ಲ ಅಂದಿದ್ರೆ ಇವಳ ಬಲಿ ಕೊಟ್ಟು ಬಿಡ್ತಿದ್ದೆ. ದೇವ್ರೇ ನನ್ ಗಂಡನ್ ಚೆನ್ನಾಗಿಟ್ಟಿರಪ್ಪ ದೇವ್ರೇ. ಆದ್ರೆ ಈ ಪಚ್ಚಿನ ಮಾತ್ರ ನಿನ್ ಪಾದಕ್ಕೆ ಹಾಕೊಂಡ್ಬಿಡಪ್ಪ. ಶ್ರದ್ಧಾ, ಚಿಕ್ಕ ದನಗಳು ಕಾಣ್ತಿಲ್ಲ ಅಂತ ದನಗಳು ಮೊದಲೇ ಟೆನ್ಷನಲ್ಲಿದ್ದಾರೆ. ಈ ಟೈಮಲ್ಲಿ ನಾವು ಕಾಣಲಿಲ್ಲ ಅಂದರೆ ಸುಮ್ಮನೆ ಆತಂಕ ಪಡ್ತಾರೆ. ನಡಿ ಹೋಗೋಣ. ಓನ್ ಇಲ್ಲಿ ನಮ್ದಿನ್ನು ಬೇಡ್ಕೊಳ್ಳೋದು ಮುಗ್ದಿಲ್ಲ, ನಾವಿನ್ನು ಪೂಜೆ ಸಲ್ಲಿಸೋದಿದೆ. ಆಯ್ತಲ್ಲ ಶ್ರದ್ಧಾ, ದನಗಳಿರ್ಬೇಕಾದ್ರೆ ಎಲ್ಲ ಮುಗೀತಲ್ಲ. ಚಿಕ್ಕ ದಣಿ ಪರವಾಗಿ ಕಾಣಿಕೆ ಹಾಕಿ ಕೈ ಮುಗಿದಾಯ್ತಲ್ಲ. ನಮ್ಮ ಪರವಾಗಿ ನಾನು ಕೆಲವಷ್ಟು ಬೇಡ್ಕೊಂಡಿದ್ದೀನಿ ಭುವನ್. ನಂದು ಒಂದಷ್ಟು ಹರಕೆಗಳಿದ್ವು, ಅವೆಲ್ಲ ಅಂದ್ಕೊಂಡು ಹಾಗೆ ಆದವು. ಆದರೆ ನಾನು ನೀವು ಇಬ್ಬರು ಬೇಡ್ಕೊಂಡಿದ್ದೀವಿ ಅಂತ ನಾನು ಹರಿಸ್ಕೊಂಡಿದ್ದೆ. ನನ್ನ ಮನಸ್ಸಲ್ಲಿ ಯಾವತ್ತೂ ನಿನಗೋಸ್ಕರ ಪ್ರಾರ್ಥನೆ ಇದ್ದೇ ಇರುತ್ತೆ ಕಣೆ. ನಿನ್ನ ಮನಸ್ಸಲ್ಲಿ ಇರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸಾರಿ, ನಿನ್ನ ಆಸೆಗೆ ನಾನು ಯಾವತ್ತು ಅಡ್ಡ ಬಂದಿದ್ದೀನಿ ಹೇಳು. ಆದರೆ ಸ್ವಲ್ಪ ಬೇಗ, ಆಮೇಲೆ ದನಿಗಳು ನಮ್ಮನ್ನು ಹುಡ್ಕೋತರ ಆಗಬಾರ್ದು. ಅಪ್ಪ ದೇವ್ರೆ, ಇವರಿಬ್ಬರಲ್ಲಿ ಒಬ್ರನ್ನ ಹಾವು ಮಾಡು, ಇನ್ನೊಬ್ರನ್ನ ಮುಂಗ್ಸಿ ಮಾಡಪ್ಪ ನಾಗಪ್ಪ. ಅಲ್ಲ, ನಿಮ್ಮಿಬ್ರದ್ದು ಸ್ವಲ್ಪ ಅತಿ ಆಯ್ತು ಅಂತ ಅನ್ಸ್ತಿಲ್ವಾ? ಅದೇನದು ಸ್ಪೆಷಲ್ ಆಗಿ ಬೇಡ್ಕೋತಾ ಇರೋದು? ಯಾರ ಮನೇನ ಹಾಳು ಮಾಡಬೇಕು ಅಂತ ಬೇಡ್ಕೋತಿದ್ಯೆ? ಯಾರ್ದು ಮನೆ ಹಾಳಾಗ್ಲಿ ಅಂತ ಬೇಡ್ಕೊಳ್ಳೋದು ನಿನ್ನಂಥವ್ರಿಗೆ ಬರೋ ಯೋಚನೆ, ನಮ್ದಲ್ಲ. ಮುಚ್ಚೆ ಬಾಯ್ನ. ನಿಮ್ಮಿಬ್ರು ಹಾಳು ಮಾಡಬೇಕು ಅಂತ ನಾನು ದೇವ್ರಲ್ಲಿ ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೋಗ್ ಶಂಕರಣ್ಣಂಗೆ ವಿಷಯ ಹೇಳಿದ್ರೆ ಎಲ್ಲ ಫಿನಿಶ್. ಏಯ್ ಊರ್ಮಿಳ, ಏನೇ ಏನು ಬ್ಲ್ಯಾಕ್ ಮೇಲಾ? ಹಾಂ, ಇಲ್ಲೋ ನಾವು ಮಾಡೋ ಕರ್ತವ್ಯ ಎಲ್ಲ ಮಾಡಾಗೋಗಿದೆ. ಇನ್ನು ನೀನು ಶಂಕರ ನಿಂಗೆ ಏನು ಹೇಳಿದ್ರು ನಮಗೇನು ಚಿಂತೆ ಇಲ್ಲ. ಹೋಗು, ಹೇಳೋಕು. ಭುವನ್, ನೀನು ಸುಮ್ಮನೆ ಶ್ರದ್ಧಾ. ನಾನು ಇಷ್ಟು ದಿನ ತಡ್ಕೊಂಡಿದ್ದೆ, ಆದರೆ ಇನ್ನು ತಡ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಕೇಳಿಲ್ಲಿ, ಇವಳು ನನ್ನ ಹೆಂಡತಿ. ಇದು ನಾನು ಯಾರ ಮುಂದೆ ಬೇಕಾದ್ರೂ ಘೋಷಿಸ್ತೀನಿ. ಹಾಂ, ನನಗೇನು ಭಯ ಇಲ್ಲ. ಬಾ, ಈರೇ ದನಗಳ ಹತ್ರ ಹೋಗೋಣ. ಊರ್ಮಿಳ, ದೇವರ ಮುಂದೆ ನಿಂತ್ಕೊಂಡು ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಬೇಡ್ಕೊ. ನಾವಿಬ್ರು ನಿನಗೋಸ್ಕರ ಬೇಡ್ಕೋತೀವಿ. ಎಷ್ಟು ದಿನ ಮಾಡಿದ ಪಾಪ ಎಲ್ಲ ತೊಳೆದು ಹೋಗಿ. ಪಾಪ ತೊಳ್ಕೊಂಡು ಸ್ವರ್ಗಕ್ಕೆ ಹೋಗೋದು ನನಗೇನು ಬೇಕಾಗಿಲ್ಲ ಅಮ್ಮ. ಆ ಸ್ವರ್ಗನ ಈ ಭೂಮಿ ಮೇಲೆ ನೋಡಬೇಕು, ಅದೇ ನನ್ನ ಟಾರ್ಗೆಟ್. ನೀವಿಬ್ರು ಗಂಡ ಹೆಂಡ್ತೀರ ಅನ್ನೋ ಮ್ಯಾಟ್ರು ಒಂದೇ ಅಂತ ಅನ್ಕೊಂಡಿದ್ದೀರಾ? ನನ್ನ ಹತ್ರ ಇರೋ ಅಸ್ತ್ರ ನನ್ನ ಹತ್ರ ಅದಕ್ಕಿಂತ ತುಂಬ ದೊಡ್ಡ ವೆಪನ್ ಇದೆ. ಆದರೆ ಈಗಲೇ ಬಳಸಿದ್ರೆ ಅದು ಕಮ್ಮಿ ಇಂಪ್ಯಾಕ್ಟ್. ಅದು ಅಲ್ಲದೆ ನನಗಿವಾಗ ಅದು ಬಳಸೋ ಮೂಡಲಿಲ್ಲ. ಸೊ 1-2 ದಿನ ಉಸಿರಾಡ್ಕೊಳ್ಳಿ, ಓಕೆನಾ? ಬಾಯ್. ಊರ್ಮಿಳ, ನನ್ನ ಕಂದ ಮಾತಾಡೋ. ಏಯ್ ಯಾಗ ಬುವೆ ಬುವೆ ಅಂತ ಸಿಗ್ದಾಣೆ ಅಂತ. I'm Rakesh. Call me Rocky.